ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿಖಿತಾ ಪ್ರಿಯಾ ಸೂಪರ್ ಟಿಪ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗೇ ಇರಲಿ ಅಂತ ನಾನು ದೇವ್ರ ಹತ್ರ ಕೇಳ್ಕೊತೀನಿ. ಸೊ ಫ್ರೆಂಡ್ಸ್, ನಾನಿವಾಗ ಹೋಮ್ ಟೂರ್ ಮಾಡಿಸ್ತಾ ಇದ್ದೀನಿ. ನಮ್ಮ ಅಣ್ಣನ ಮನೆಯ ಹೋಮ್ ಟೂರ್. ಸೊ ಫಸ್ಟ್ ಎಲ್ಲ ತೋರಿಸ್ತೀನಿ. ಈಗಾಗಲೇ ಶಾಮಿಯಾನ್ ಹಾಕಿದ್ದಾರೆ. ಆ್ಯಕ್ಚುಲಿ ನಾಳೆ ಗೃಹ ಪ್ರವೇಶ ಇರೋದು. ಇನ್ನು ಡೆಕೋರೇಷನ್ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ, ಪೂಜೆಗೆಲ್ಲ ರೆಡಿ ಮಾಡ್ತಾ ಇದ್ದಾರೆ. ಆ್ಯಂಡ್ ರಿಲೇಟಿವ್ಸ್ ನಾವೆಲ್ಲರೂ ಒಂದೊಂದು ರೂಮಲ್ಲಿ ಸೇರ್ಕೊಂಡಿದ್ದೀವಿ. ಸೊ ಹೇಗೆ ಇರುತ್ತೋ ಹಾಗಾಗಿ ತೋರಿಸ್ತೀನಿ. ಆ್ಯಂಡ್ ಆ್ಯಕ್ಚುಲಿ ಕಂಪ್ಲೀಟ್ಲಿ 100% ಕಂಪ್ಲೀಟ್ ಕೆಲಸ ಮುಗ್ದಿಲ್ಲ. ಇಂಟೀರಿಯರ್ ಇನ್ನೂ ಒಂದು 20 to 25% ಬಾಕಿ ಇದೆ. ಬಟ್ ಹೇಗೋ ಬಂದಿದ್ದೀನಲ್ಲ ಗೃಹ ಪ್ರವೇಶಕ್ಕೆ ಅಂತ. ಸೊ ನಮ್ಮ ಅಣ್ಣನ ಮನೆ ಹೋಮ್ ಟೂರ್ ನಿಮಗೆ ನಾನು ಮಾಡಿಸ್ತೀನಿ. ಸೊ ಅಲ್ಲಿ ಹೋಗ್ತೀನಿ, ಹೊರಗಡೆಯಿಂದ ನಾನು ನಿಮಗೆ ಟೂರ್ ಮಾಡಿಸ್ತೀನಿ. ಸೊ ಇದು ಆ್ಯಕ್ಚುಲಿ ಮನೆ ಹೊರಗಡೆ ಹೀಗೆ ಶಾಮಿಯಾನೆಲ್ಲ ಹಾಕಿದ್ದಾರೆ. ಹೀಗೆ ಇಲ್ಲೆಲ್ಲ ಜಮ್ಕನೆಲ್ಲ ಹಾಸಿದ್ದೀವಿ. ಕಂಪ್ಲೀಟ್ಲಿ ಇಲ್ಲಿಂದ ನಾನಿಲ್ಲಿ ನಿಂತಿದ್ದೀನಲ್ಲ, ಇಲ್ಲಿಂದ ಪೂರ್ತಿ ಅಲ್ಲಿವರೆಗೂ ಮನೆ ಬರುತ್ತೆ. ಅದು ಆ ಕಡೆ ಮನೆ ನನ್ನ ಸೆಕೆಂಡ್ ಬ್ರದರ್ದು, ಇದು ಅಣ್ಣನ ಮನೆ. ಫಸ್ಟ್ ಇದು ಕಂಪ್ಲೀಟ್ಲಿ ಈ ರೀತಿ ತೋರಿಸ್ತೀನಿ. ಸೊ ಫಸ್ಟ್ ಇಲ್ಲಿಂದ ಬರುತ್ತೆ. ಆ್ಯಂಡ್ ಆ ಕಡೆ ಅಲ್ಲಿ ಚೇರ್ ಇದೆಯಲ್ಲ, ಸೊ ಅಲ್ಲಿವರೆಗೂ ಪೂರ್ತಿ ಕಂಪ್ಲೀಟ್ಲಿ ಅಣ್ಣನ ಮನೆ. ಆ್ಯಂಡ್ ಅಲ್ಲಿ ನೇಮ್ ಪ್ಲೇಟ್ ಎಲ್ಲ ಹಾಕಿದ್ದಾರೆ. ಬೆಳಗ್ಗೆ ಚಪ್ರ ಪೂಜೆ ಇತ್ತು. ಸೊ ಚಪ್ರದ ಪೂಜೆ ವಿಡಿಯೋ ಕೂಡ ನಾನು ಅಪ್ಲೋಡ್ ಮಾಡಿದ್ದೀನಿ, ನೀವು ನೋಡಿಲ್ಲ ಅಂದರೆ ಪ್ಲೀಸ್ ನೋಡಿ. ಸೊ ಈ ಚಪ್ರ ಹಾಕಿದ್ದಾರೆ. ಆ್ಯಂಡ್ ಮೇನ್ ಎಂಟ್ರೆನ್ಸ್ ಗೇಟ್ ಇದು. ಆ ಗೇಟ್ ಕೂಡ ನಾನು ನಿಮಗೆ ತೋರಿಸ್ತೀನಿ. ಆ್ಯಂಡ್ ಇದು ದೊಡ್ಡ ಗೇಟ್ ಎಂಟ್ರೆನ್ಸ್. ಇಲ್ಲಿ ಒಳಗಡೆಯಿಂದ ಕಾರ್ ಪಾರ್ಕಿಂಗ್ ಮಾಡ್ಬೋದು, ಒಳಗಡೆಯಿಂದ ಹೀಗೆ. ಸೊ ನಾನು ಫಸ್ಟ್ ಈಗ ನಮ್ಮ ಎಂಟ್ರೆನ್ಸ್ ಗೇಟಿಂದ ಹೋಗ್ತೀನಿ. ಸೊ ಇದು ಗೇಟ್. ಈ ಗೇಟ್ ಐ ಕ್ಯಾಚಿಂಗ್ ಅಂತೀನಿ, ಅಷ್ಟು ಸಖತ್ತಾಗಿದೆ ಈ ಗೇಟ್. ಆ್ಯಂಡ್ ಸ್ಟೀಲಿಂದ ಮಾಡಿಸಿದ್ದಾರೆ. ಸಖತ್ತಾಗಿದೆ, ಸ್ಟರ್ಡಿ ಆಗಿದೆ. ಆ್ಯಂಡ್ ಇದು ವುಡ್. ಈ ರೀತಿ ಸ್ಟೆಪ್ಸ್ ಬರುತ್ತೆ, ಸ್ಟೆಪ್ಸಿಂದ ಹೀಗೆ ಹತ್ಕೊಂಡು ಹೋಗೋದು. ಆ್ಯಂಡ್ ಈ ಕಡೆ ಸೈಡ್ ಸ್ಟೆಪ್ಸ್ ಇದೆ. ಸ್ಟೆಪ್ಸಿಂದ ಹೀಗೆ ಇಳ್ಕೊಂಬಂದರೆ ನಾನು ಮೇನ್ ಗೇಟ್ ಅಂತ ಹೇಳಿದ್ನಲ್ಲ, ಅಂದರೆ ಮೇನ್ ಅಂದರೆ ದೊಡ್ಡ ಗೇಟ್. ಇಲ್ಲಿಂದ ಜಸ್ಟ್ ಕಾರಿಗೆಲ್ಲ ಬರೋದಕ್ಕೆ. ಸೊ ಇಲ್ಲಿಂದ ಹೀಗೆ ಇಲ್ಲಿ ಕಾರ್ ಪಾರ್ಕಿಂಗ್ ಬರುತ್ತೆ. ಅದು ಸಿಟ್ಔಟ್ ಏರಿಯಾ. ಲೇಬರ್ಸ್ ಊಟ ಮಾಡ್ತಿದ್ದಾರೆ, ಆ್ಯಕ್ಚುಲಿ ಗಾರ್ಡನಿಂಗ್ ಎಲ್ಲ ಮಾಡಿದವರು. ಆ್ಯಂಡ್ ಇದು ಲಾನ್. ಕಂಪ್ಲೀಟ್ಲಿ ಅಲ್ಲಿಂದ ಅಲ್ಲಿ ಲಾನ್ ಕೂಡ ಇನ್ನೂ ಕಂಪ್ಲೀಟ್ ಆಗಿಲ್ಲ. ಅಲ್ಲಿ ಫೌಂಟೇನ್ ಬರುತ್ತೆ. ಆ್ಯಂಡ್ ಸ್ವಲ್ಪ ಸ್ಟ್ಯಾಚ್ಯೂ ಎಲ್ಲ ಬರುತ್ತೆ. ಆ್ಯಂಡ್ ಅದು ಲೈಟ್ಸ್. ನೈಟ್ ಕೂಡ ವ್ಯೂ ಹೇಗಿದೆ ಅಂತ ನಾನು ಆಮೇಲೆ ನೈಟ್ ಆದಾಗ ತೋರಿಸ್ತೀನಿ. ಈಗ ಸದ್ಯಕ್ಕೆ ಹೋಮ್ ಟೂರ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇದು ನೀರು ಆ್ಯಕ್ಸೆಸ್ ಮಾಡ್ಕೊಳ್ಳೋದಕ್ಕೆ ತುಂಬ ಈಸಿ ಆಗುತ್ತೆ. ಆ್ಯಂಡ್ ಇನ್ನು ಪ್ಲ್ಯಾಂಟ್ಸ್ ಎಲ್ಲ ಪ್ಲ್ಯಾಂಟಿಂಗ್ ಮಾಡಬೇಕು. ಅಲ್ಲಿ ರೋಸ್ ಪ್ಲ್ಯಾಂಟ್ ಕೂಡ ಇದೆ. ಆ್ಯಂಡ್ ಇದು ಈ ರೀತಿ ಮಾಡಿಸಿದ್ದಾರೆ. ಇದು ನನಗೆ ತುಂಬ ಸಖತ್ ಇಷ್ಟ ಆಯಿತು. ಇದು ಪರ್ಗೋಲಾ ಟೈಪ್ ಮೇಲ್ಗಡೆ. ಓಕೆ, ಈಗ ಇಲ್ಲಿಂದ ಎಂಟ್ರೆನ್ಸ್ ಕೊಡ್ತೀನಿ ನಾನು ಮೇನ್ ಡೋರಿಂದ. ಸೊ ಇದು ಗೇಟ್ ಅಂತ ಹೇಳಿದ್ನಲ್ವ. ಸೊ ಈ ಗೇಟಿಂದ ಈ ಕಡೆ ಹೀಗಿರುತ್ತೆ. ಆ್ಯಂಡ್ ಇದು ವಿಂಡೋ, ಇದು ಡೋರ್, ಮೇನ್ ಡೋರ್. ನಮ್ಮ ಅಕ್ಕ ಎಂಟ್ರಿ ಕೊಟ್ಬಿಟ್ಲು. ಸುಸ್ತಾಗ್ಬಿಟ್ಟಿದ್ದೀವಿ, ಇನ್ನು ನಾಳೆ ಗೃಹ ಪ್ರವೇಶ ಇರೋದು. ಸೊ ಇದು ಸೇಫ್ಟಿ ಗೇಟ್. ತುಂಬ ಚೆನ್ನಾಗಿದೆ. ಎಷ್ಟು ದಪ್ಪ ಇದೆ ಅಂದರೆ ಅಷ್ಟು ದಪ್ಪ ಇದೆ. ಸೊ ಇಷ್ಟು ಚೆನ್ನಾಗಿದೆ. ಇದು ಅಷ್ಟು ಸ್ಟಡಿ ಆಗಿದೆ. ಮಾಡ್ತೀಯಾ? ನನ್ನ ಹಿಂದೆ ಬರ್ತೀಯಾ? ಅಕ್ಕ ಜೊತೆ ವೀಡಿಯೋ ಮಾಡ್ತೀಯಾ? ಶೂಟ್ ಮಾಡ್ತೀಯಾ? ಆ್ಯಂಡ್ ಇದು ಡೋರ್. ಆ್ಯಂಡ್ ದಿಸ್ ಇಸ್ ಬಾಗಿಲು. ಡೋರ್ ಡಿಸೈನ್ ಕೂಡ ಸಖತ್ತಾಗಿದೆ. ಆ್ಯಂಡ್ ಇಲ್ಲಿ ನೋಡಿ ಹೊಸಲು. ನನ್ನ ಬ್ರದರ್ಗೆ ಈ ರೀತಿ ದೊಡ್ಡ ಅಗಲವಾಗಿರೋ ಹೊಸಲು ಇಷ್ಟ. ಸೊ ಹೀಗೆ ಮಾಡಿಸಿದ್ದಾರೆ. ಆ್ಯಂಡ್ ಈ ರೀತಿ ಎಂಟ್ರಿ ಕೊಟ್ಟರೆ. ಆ್ಯಂಡ್ ಇದು ನಮ್ಮ ಅಣ್ಣ. ಇದು ಚೇರ್. ಇದು ಟಿ ವಿ ಯೂನಿಟ್ ಬರುತ್ತೆ. ಅದು ಟೇಬಲ್. ಇದು ಜನ ಬಂದು ಕುತ್ಕೊಳ್ಳೋಕ್ಕೆ ಜಸ್ಟ್ ಹೀಗೆ ಹಾಕಿದ್ದೀವಿ. ಆ್ಯಂಡ್ ಇದು ಹಾಲ್. ಆ್ಯಂಡ್ ಇದು ಪೂಜೆಗೆ ರಾತ್ರಿ ಹೋಮ ಇದೆ. ಸಂಜೆ ಪೂಜಾರಿ ಇದನ್ನೆಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ, ಹೀಗೆ ರೆಡಿ ಮಾಡಿದ್ದಾರೆ. ಸೊ ಹೀಗೆ ಇಲ್ಲೆಲ್ಲ ತುಂಬ ಚೆನ್ನಾಗಿ ಕೂರಿಸಿದ್ದಾರೆ ಈ ರೀತಿ. ಆ್ಯಂಡ್ ಆ್ಯಕ್ಚುಲಿ ಇಲ್ಲಿ ಡೈನಿಂಗ್ ಟೇಬಲ್ ಬರುತ್ತೆ. ಇಲ್ಲಿ ಈ ಲ್ಯಾಂಪ್ ಇದೆಯಲ್ಲ, ಈ ಲ್ಯಾಂಪ್ ಕೆಳಗಡೆ ಡೈನಿಂಗ್ ಟೇಬಲ್ ಬರುತ್ತೆ. ಇದು ಡೈನಿಂಗ್ ಏರಿಯಾ. ಆ್ಯಂಡ್ ಇದು ದೇವ್ರ ಮನೆ ಪಕ್ಕದಲ್ಲೂ ಕೂಡ ಇದು ಬಾಲ್ಕನಿ ಎಂಟ್ರೆನ್ಸ್.
ನಾನು ಅವಾಗಲೇ ಇಲ್ಲಿ ಪಕ್ಕದಲ್ಲಿ ತೋರಿಸಿದ್ನಲ್ಲ ಆ ಎಂಟ್ರೆನ್ಸ್ ನಾನು ನಿಮಗೆ ತೋರಿಸ್ತೀನಿ. ಆ್ಯಕ್ಚುಲಿ ಪೂಜೆ ಇದೆ ಅಲ್ಲ, ಓಪನ್ ಮಾಡಬೇಕು ಇಲ್ಲೋ ಗೊತ್ತಿಲ್ಲ, ಕ್ಲೋಸ್ ಮಾಡಿದ್ದಾರೆ. ಓಕೆ ಸಾರಿ. ಸೊ ಈ ರೀತಿ ಬಾಲ್ಕನಿ ಎಂಟ್ರೆನ್ಸ್ ಬರುತ್ತೆ. ಹಾಂ ಹ್ಞೂ ಕಾಪಾಡ್ತೀನಿ. ಆಯು ಎದ್ದಳವರೆಗೂ ಕಾಪಾಡ್ತೀನಿ. ಹಾಂ ಸರಿ, ಅದಕ್ಕೆ ಆಯುನ್ ಕೆಳಗೆ ಬಿಡ್ತಿಲ್ಲ. ಸೊ ಆ ರೀತಿ ಬಾಲ್ಕನಿ ಎಂಟ್ರೆನ್ಸ್ ಬರುತ್ತೆ ಈ ಕಡೆ ಪಕ್ಕದ ಡೋರಿಂದ. ಆ್ಯಂಡ್ ಇದು ದೇವ್ರ ಮನೆ. ಸೊ ಈ ರೀತಿ ಬಂದೆ ಒಂದು ನಿಮಿಷ. ಹೀಗೆ ಅಲ್ಲಿನೂ ದೇವರೆಲ್ಲ ಇಡಬೇಕು. ಇದು ದೇವ್ರ ಮನೆ ಬಾಗಿಲು. ಮಮ್ಮಿ ವಿಡಿಯೋ ಮಾಡ್ತಿದ್ದೀನಿ. ಆ್ಯಂಡ್ ಆ ರೀತಿ ಓಂ ಅಂತ ಇದೆ, ಹೀಗಿದೆ. ಓಕೆ, ನಮ್ಮಮ್ಮ ಇದ್ದಾರಲ್ಲ, ಸೊ ಮಧ್ಯದಲ್ಲೇ ವಿಡಿಯೋ ಮಾಡ್ತಾ ಇದ್ದೀನಿ. ನಮ್ಮಮ್ಮ ಅದು ಆಯುಗೇನೋ ಬಟ್ಟೆ ತಂದಿದ್ದಾರಂತೆ, ಅದು ತೋರಿಸ್ಬೇಕು ಅಂತಿದ್ರು, ಅದಕ್ಕೆ ಮಧ್ಯದಲ್ಲಿ ಹೋಗಿದ್ದೆ. ಈಗ ಕಂಟಿನ್ಯೂ ಮಾಡ್ತೀನಿ. ಸೊ ದೇವ್ರ ಮನೆವರೆಗೂ ತೋರಿಸಿದ್ದೆ ಅಲ್ವಾ, ಈಗ ಹಾಲ್ ಆಯಿತು, ದೇವ್ರ ಮನೆ ಆಯಿತು, ಈಗ ಅಡುಗೆ ಮನೆಯಿಂದ ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಆ್ಯಂಡ್ ಸೊ ಹಾಲ್ ಆಯಿತು, ಇಲ್ಲೆಲ್ಲ ಅರೇಂಜ್ ಮಾಡಿದ್ದಾರೆ ಪೂಜೆಗೆ. ಹಾಲಿಂದ ಇದು ಅಡುಗೆ ಮನೆಗೆ ಇಲ್ಲಿ ಬಂದರೆ ಇದು ನಾರ್ಮಲ್ ಸ್ಲ್ಯಾಬ್ ಬರುತ್ತೆ ಆ್ಯಂಡ್ ಗ್ಯಾಸ್ ಸ್ಟವ್ ಬರುತ್ತೆ, ಹೀಗೆಲ್ಲ ಬರುತ್ತೆ ಅಡುಗೆ ಮನೆ. ಆ್ಯಂಡ್ ಅಡುಗೆ ಮನೆ ಒಳಗಡೆ ಇದು ನಂಗೆ ತುಂಬ ಇಷ್ಟ ಆಯಿತು. ಇಲ್ಲೊಂದು ಡೋರ್ ಇದೆ, ಡೋರ್ ಓಪನ್ ಮಾಡಿದರೆ ಅದು ವಾಟರ್ ಸಾಫ್ಟ್ನರ್ ಆ್ಯಂಡ್ ಪಾತ್ರೆ ತೊಳೆಯೋದಕ್ಕೆಲ್ಲ ಇಲ್ಲಿ ಪ್ಲೇಸ್. ಹೀಗೆ ಪೂರ್ತಿ ಎಷ್ಟು ಪಾತ್ರೆ ಬೇಕಾದರೂ ಇಡ್ರಿ, ಇಲ್ಲೇ ವಾಶ್ ಮಾಡಿ ಇಲ್ಲೇ ಇಡ್ಕೊಳ್ಳಿ. ಸೊ ಇದು ತುಂಬ ಇಷ್ಟ ಆಯಿತು. ಆ್ಯಂಡ್ ಟೈಲ್ ಸೆಲೆಕ್ಷನ್ ತುಂಬ ಚೆನ್ನಾಗಿದೆ ನಮ್ಮ ಅಣ್ಣಂದು. ಆ್ಯಂಡ್ ಒಬ್ಬನೇ ಎಲ್ಲ ಕಷ್ಟಪಟ್ಟು ನಿಂತು ಮಾಡಿಸಿರೋದು ಬಿಸಿಲಲ್ಲಿ. ಅವನ ಕಾಲೆಲ್ಲ ಫುಲ್ ಚಪ್ಪಲಿ ಯಾವ ರೀತಿ ಇರುತ್ತಲ್ಲ ಸೇಮ್ ಹಾಗೇ ಆಗಿದೆ ಟ್ಯಾನ್. ಓಕೆ, ಇಲ್ಲೆಲ್ಲ ಸ್ಟೋರೇಜ್ ನಮ್ಮ ಅಣ್ಣ ತುಂಬ ಚೆನ್ನಾಗಿ ಮಾಡಿಸ್ತಾನೆ. ಇಲ್ಲಿ ನೋಡಿ ಎಷ್ಟೊಂದು ಸ್ಟೋರೇಜ್ ಇದೆ, ಇಲ್ಲಿ ಪೂರ್ತಿ ಸುತ್ತಲೂ ಸ್ಟೋರೇಜ್ ಹೀಗೆ. ಆ್ಯಂಡ್ ಎಲ್ಲವೂ ಕ್ವಾಲಿಟಿ ಸಖತ್ತಾಗಿ ಬರುತ್ತೆ. ಓಕೆ, ಪ್ರೆಸ್ಸಿಂಗ್ ಇರಬೇಕಿದು, ಟೈಟ್ ಇದೆ. ಓಕೆ ಟೈಟ್ ಇದೆ, ಆಮೇಲೆ ಇದನ್ನು ಓಪನ್ ಮಾಡಿ ತೋರಿಸ್ತೀನಿ. ಹೀಗೆ ಇಷ್ಟಿದೆ ನೋಡಿ, ಈ ರೀತಿ ಇದೆ. ಸೊ ನಂದು ಹೀಗೆ ಇದೆ, ನನ್ನ ಕಿಚನ್ ಇದು. ಆ್ಯಂಡ್ ಇದು ಈ ರೀತಿ ಇದೆ. ಆ್ಯಂಡ್ ಹೀಗೆ ಸ್ಟೋರೇಜ್. ಓಕೆ, ಹೀಗೆ ನಾನು ಸೇಮ್ ಇದೇ ಥರದ್ದು ತರಿಸಿ ಇಟ್ಕೊಂಡಿದ್ದೀನಿ ಹೀಗೆ. ಆ್ಯಂಡ್ ನಂದು ಹೀಗೇ ಇದೆ, ಬಟ್ ನಂದು ಇದು 2 ಟೈಪ್ಸ್ ಬರುತ್ತೆ. ಈ ಥರದ್ದು 2 ಚೆನ್ನಾಗಿದೆ ಅಲ್ವಾ. ಹೀಗೆ ಸ್ಟೋರೇಜ್ ಎಲ್ಲ ಸಖತ್ತಾಗಿದೆ, ಚೆನ್ನಾಗಿದೆ. ಇಲ್ಲಿ ಅವನ್ನೆಲ್ಲ ಇಟ್ಕೊಳ್ಳೋಕೆ ಯೂಸ್ ಆಗುತ್ತೆ. ಇಲ್ಲಿ ವಿಂಡೋ ಆ್ಯಂಡ್ ಈ ಕಡೆ ಇದು ಆ್ಯಕ್ಚುಲಿ ಇದಕ್ಕೆ ಏನಂತೀವಿ ನಾವು, ಕಿಚನ್ ಸ್ಟೋರ್ ರೂಮ್ ಥರ. ಗ್ರೋಸರೀಸ್ ಏನೇ ಇದ್ದರೂ ಎಲ್ಲ ಇಲ್ಲೇ ಇಟ್ಬಿಡ್ಬೋದು, ಏನೇ ಇದ್ದರೂ ಎಲ್ಲ ಇಲ್ಲೇ ಒಳಗಡೆ ಹೋಗ್ಬಿಡುತ್ತೆ. ಅಕ್ಕಿ ಬೇಳೆ ಎಲ್ಲವೂ ಇಲ್ಲೇ ಹೋಗುತ್ತೆ. ಬಟ್ ಇದು ಸ್ವಲ್ಪ ಪೂಜೆ ಸಾಮಾನಿಂದ ಫಿಲ್ ಆಗಿದೆ, ಇನ್ನು ಮನೆ ಗೃಹ ಪ್ರವೇಶ ಆಗಿಲ್ಲ ಅಲ್ವಾ. ಸೊ ಇಷ್ಟು. ಆ್ಯಂಡ್ ಇದಾದಮೇಲೆ ಇಲ್ಲಿ ಫ್ರಿಜ್ ಬರುತ್ತೆ. ಆ್ಯಂಡ್ ಇದು ಪ್ಯಾಂಟ್ರಿ ಹೀಗೆ. ಆ್ಯಂಡ್ ಇಲ್ಲಿ ಮೇ ಬಿ ಡಬಲ್ ಡೋರ್ ಫ್ರಿಜ್ ಬರುತ್ತೆ, ಅದಕ್ಕೋಸ್ಕರ ಇಷ್ಟು ದೊಡ್ಡದು ಇಟ್ಕೊಂಡಿದ್ದಾರೆ. ಇಲ್ಲೂ ಕೂಡ ಸ್ಟೋರೇಜ್ ಅನಿಸುತ್ತೆ, ಇಲ್ಲೂ ಸ್ಟೋರೇಜ್ ಮಾಡ್ಕೊಂಡಿದ್ದಾರೆ. ಆ್ಯಂಡ್ ಬಾರಕ್ಕ ಈ ಕಡೆ. ಆಮೇಲೆ ಇಲ್ಲೂ ಕೂಡ ಅಷ್ಟೇ ಸ್ಟೋರೇಜ್ ತುಂಬ ಸಖತ್ತಾಗಿದೆ. ಆ ಯುಟಿಲಿಟಿ ತೋರಿಸ್ದೆ. ಆ್ಯಂಡ್ ಇದು ಬಾಸ್ಕೆಟ್, ನನ್ನ ಮನೆದು ಬಾಸ್ಕೆಟ್ ಹೀಗೇ ಇದೆ, ಬಟ್ ಇದು ಚೆನ್ನಾಗಿದೆ. ಇದು ಪೂರ್ತಿ ನಮ್ಮ ಅಣ್ಣ ಹೀಗಿದನ್ನು ಇದು ಮಾಡಿಸ್ಯಾಣೆ. ನಮ್ಮದು ಕಂಪ್ಲೀಟ್ ವುಡ್, ಇದು ಹೀಗಿರೋದ್ರಿಂದ ಈಸಿಲಿ ಗ್ಲೈಡ್ ಆಗ್ತಿದೆ. ನಮ್ಮದು ಕಂಪ್ಲೀಟ್ ವುಡ್ ಬರುತ್ತೆ, ಅದಕ್ಕೆ ಈಸಿಲಿ ನಮ್ಮದು ಬರೋದಿಲ್ಲ. ಹೀಗೆ ಚೆನ್ನಾಗಿದೆ ಅದು. ಓಕೆ, ಇದು ಡೌನ್ ಫ್ಲೋರ್ ಆಯಿತು. ಡೌನ್ ಫ್ಲೋರಿಂದ ಮತ್ತು ಹಾಲಿಂದ ಇಲ್ಲಿಗೆ ಬಂದರೆ ಇದು ಸ್ಟೆಪ್ಸ್ ಕೆಳಗಡೆ ಕೂಡ ಸ್ಟೋರೇಜ್ ಈ ರೀತಿ ಇಟ್ಟಿದ್ದಾರೆ. ಸೊ ಇದು ಪೂರ್ತಿ ಹ್ಯಾಂಡಲೆಲ್ಲ ಬರಬೇಕು, ಅದು ಕೂಡ ಸ್ಟೋರೇಜ್, ಅದಕ್ಕೂ ಹ್ಯಾಂಡಲೆಲ್ಲ ಬರಬೇಕು. ಆ್ಯಂಡ್ ಇದು ವಾಶ್ ಬೇಸಿನ್ ಆ್ಯಂಡ್ ಈ ಕಡೆ ಸ್ಟೋರೇಜ್ ಬರುತ್ತೆ. ಸೊ ಇದಾದಮೇಲೆ ಇದು ನಮ್ಮ ಮಮ್ಮಿಯವರೆಲ್ಲರೂ ಇದ್ದಾರೆ ಈ ರೂಮಲ್ಲಿ. ಈ ಡೋರ್ ನೋಡಿ, ಇದೊಂದು ಬೆಡ್ರೂಮ್ ಬರುತ್ತೆ, ಕೆಳಗಡೆ ಒಂದು ಬೆಡ್ರೂಮ್. ಓಕೆ, ಇದು ಬೆಡ್ರೂಮ್ ಈ ರೀತಿ ಎಂಟರ್ ಕೊಟ್ಟರೆ
ಇದೆಲ್ಲ ಹೀಗಿದೆ. ನಾನು ಇದನ್ನು ಅವಾಯ್ಡ್ ಮಾಡ್ತೀನಿ. ಅದು ವಾರ್ಡ್ರೋಬ್, ಅದು ಆ್ಯಕ್ಚುಲಿ ನಮ್ಮ ಅಣ್ಣ ಇದನ್ನು ಆಫೀಸ್ ರೂಮ್ ಥರ ಯೂಸ್ ಮಾಡಿದ್ದಾನೆ. ಈ ಲ್ಯಾಂಪ್ ನನಗೆ ತುಂಬ ಇಷ್ಟ. ಹೀಗೆ ಇದು. ಆ್ಯಂಡ್ ನೆಕ್ಸ್ಟ್ ಇದು ವಾಶ್ರೂಮ್. ಹೀಗಿದೆ ವಾಶ್ರೂಮ್. ಓಕೆ, ಸೊ ಇದಾಯಿತು ಗ್ರೌಂಡ್ ಫ್ಲೋರ್. ಈಗ ನಾನು ಫಸ್ಟ್ ಫ್ಲೋರಿಗೆ ಹೋಗ್ತಿದ್ದೀನಿ. ಸೊ ಬನ್ನಿ, ಫಸ್ಟ್ ಫ್ಲೋರಿಗೆ ಮೆಟ್ಲು ಹತ್ಕೊಂಡು ಹೋಗೋಣ. ಸೊ ಫಸ್ಟ್ ಫ್ಲೋರಿಗೆ ಹೋಗೋದಕ್ಕೆ ಈ ಥರ ಸ್ಟೆಪ್ಸ್ ಇದ್ದಾವೆ. ಆ್ಯಂಡ್ ಇದಿದೆಯಲ್ಲ ಈ ರೀಲ್ಸ್, ಇದು ಸ್ಟೀಲ್ದು ತುಂಬ ಸ್ಟರ್ಡಿ ಆಗಿದೆ. ಇದು ಕೂಡ ತುಂಬ ಅಂದರೆ ತುಂಬ ಸ್ಟರ್ಡಿ ಆಗಿದೆ. ಈ ಗ್ಲಾಸ್ ತುಂಬ ಸಖತ್ತಾಗಿದೆ. ನಮ್ಮಣ್ಣ ಡಾರ್ಕಲ್ಲೇ ಇಟ್ಟಿದ್ದಾನೆ, ಚೆನ್ನಾಗಿ ಕಾಣುತ್ತೆ. ಸೊ ಬನ್ನಿ ಸ್ಟೆಪ್ಸ್ ಹತ್ಕೊಂಡು ಮೇಲೆ ಹೋಗುವ. ಆ್ಯಂಡ್ ಇಲ್ಲಿ ಬನ್ನಿ, ಇದು ವಿಂಡೋ. ತುಂಬ ಚೆನ್ನಾಗಿ ವೆಂಟಿಲೇಷನ್ ಬರುತ್ತೆ, ಲೈಟ್ ಬರುತ್ತೆ. ಆ್ಯಂಡ್ ಈ ಲ್ಯಾಂಪ್ಸ್ ಕೂಡ ಹಾಕಿದ್ದಾರೆ. ನೈಟ್ ವ್ಯೂ ಇನ್ನೂ ಸಖತ್ತಾಗಿ ಬರುತ್ತೆ. ಸೊ ಹೀಗೆ ಬಂದರೆ ಇದು ಫಸ್ಟ್ ಫ್ಲೋರ್. ಇಲ್ಲೊಂದು ಚಿಕ್ಕ ಹಾಲ್ ಬರುತ್ತೆ. ಇಲ್ಲಿ ಬೇಕಿದ್ರೆ ನಾವು ಹೀಗೆ ಟಿ ವಿ ಹಾಕ್ಕೊಂಡು ಒಂದು ಸ್ವಲ್ಪ ಚಿಕ್ಕ ಸೋಫಾ ಇಟ್ಕೊಂಡ್ರೆ ಇದೊಂದು ಒಳ್ಳೆ ಏರಿಯಾ. ಆ್ಯಂಡ್ ಇದು ವಿಂಡೋ. ಇದು ಮಾಸ್ಟರ್ ಬೆಡ್ರೂಮ್. ತೋರಿಸ್ಲಾ? ಡೋರ್ ಡಿಸೈನ್ಸ್ ಕೂಡ ತುಂಬ ಸಖತ್ತಾಗಿದೆ. ಇದು ಮಾಸ್ಟರ್ ಬೆಡ್ರೂಮ್ ಓಪನ್ ಮಾಡಿದ್ವಿ ಅಂದರೆ ತುಂಬ ದೊಡ್ಡ ಬೆಡ್ರೂಮ್. ಈ ಥರ ಲ್ಯಾಂಪ್ಸ್ ನಂಗೆ ತುಂಬ ಇಷ್ಟ. ನನಗೆ ಹಾಕ್ಸೋಣ ಅಂತ ಇಷ್ಟ ಆಯಿತು, ಬಟ್ ನಮ್ಮ ಮನೇಲಿ ನಮ್ಮ ಇಂಟೀರಿಯರ್ನವರು ಹಾಕಲಿಲ್ಲ. ನಿಮಗೆ ಎಕೋ ಬರ್ತಿರ್ಬೋದು, ಇಗ್ನೋರ್ ಮಾಡಿ, ಅಥವಾ ನಾನು ವಾಯ್ಸ್ ಓವರ್ ಕೊಡ್ತೀನಿ ಎಡಿಟಿಂಗ್ ಮಾಡುವಾಗ. ಆ್ಯಂಡ್ ಫ್ಯಾನ್ಸ್, ಇದು ಲೈಟ್ಸ್, ಇದು ವಿಂಡೋ. ಆಗಲಿ ಎ ಸಿ ಕೂಡ ಫಿಕ್ಸ್ ಮಾಡಿಸ್ಬಿಟ್ಟಿಯಾನೆ ನಮ್ಮಣ್ಣ. ಆ್ಯಂಡ್ ಇದು ಬಾಲ್ಕನಿ. ಈ ಬೆಡ್ರೂಮಿಗೆ ಬಾಲ್ಕನಿ ಈ ರೀತಿ ಇದೆ. ಹೀಗೆ. ಆ್ಯಂಡ್ ಇದಕ್ಕೆ ಸ್ಲೈಡಿಂಗ್ ಸೇಫ್ಟಿ ಡೋರ್. ತುಂಬ ಟೈಟ್ ಇದೆ ಸ್ಲೈಡಿಂಗ್. ಓಕೆ, ನನಗೆ ಬರಲ್ಲ ಸ್ಲೈಡಿಂಗ್ ಸೇಫ್ಟಿ ಡೋರ್. ಹೀಗಿದೆ ಡೋರ್ ಇದು. ಆ್ಯಂಡ್ ನೆಕ್ಸ್ಟ್ ನಾನು ಒಳಗಡೆ ಹೋಗ್ತಾ ಇದ್ದೀನಿ. ಆ್ಯಂಡ್ ಡೋರ್ ಕ್ಲೋಸ್ ಮಾಡ್ತೀನಿ. ಓಕೆ, ನೆಕ್ಸ್ಟ್ ಇದು ಈಗ ವಾಕಿಂಗ್ ಕ್ಲೋಸೆಟ್ ಹೋಗೋಣ. ಲೈಟ್. ಓಕೆ, ಇದು ವಾಕಿಂಗ್ ಕ್ಲೋಸೆಟ್. ಇದು ಕೂಡ ಸೇಮ್ ಡೋರ್ ಬರುತ್ತೆ. ಈ ರೀತಿ ಓಪನ್ ಮಾಡಿದರೆ ವಾಕಿಂಗ್ ಕ್ಲೋಸೆಟ್ ಬರುತ್ತೆ. ಇದು ಅಣ್ಣ ಅತ್ತಿಗೆ ರೂಮ್. ಸೊ ವಾಕಿಂಗ್ ಕ್ಲೋಸೆಟ್ ಹೀಗೆ. ಆ್ಯಂಡ್ ಕ್ಲೋಸ್. ನನಗೆ ಇದು ಕ್ಲೋಸೆಟ್ಟಿಂದ ಏನು ಇಷ್ಟ ಆಯಿತು ಅಂದರೆ ದೊಡ್ಡ ಡ್ರಾಸ್. ಇಲ್ಲಿ ನೀವು ಏನು ಬೇಕಾದರೂ ಇಟ್ಕೊಳ್ಳಿ. ಇಲ್ಲಿ ನೋಡಿ, ನೀವು ಚಪ್ಪಲ್ ಕಲೆಕ್ಷನ್, ಶೂಸ್ ಕಲೆಕ್ಷನ್, ಸ್ಯಾರಿ ಎಲ್ಲವೂ ಇಲ್ಲಿ ಸ್ಟೋರ್ ಮಾಡ್ಬೋದು. ಇದೊಂದು ಇಷ್ಟ ಆಯಿತು. ಆ್ಯಂಡ್ ಇದು ಎಲ್ಲದಕ್ಕೂ ಚೆನ್ನಾಗಿದೆ. ಲಾಕ್ ಹಾಕ್ಸಿದ್ದಾರೆ. ನಮ್ಮದು ಲಾಕ್ ಇಲ್ಲ. ಆ್ಯಂಡ್ ಇದು ಕೂಡ ವಾರ್ಡ್ರೋಬ್ ಸೇಮ್ ಬರುತ್ತೆ. ಆ್ಯಂಡ್ ಇದೂ ವಾರ್ಡ್ರೋಬ್ ಎಲ್ ಶೇಪಲ್ಲಿ ಬರುತ್ತೆ. ಆ್ಯಂಡ್ ಇದು ತುಂಬ ಸಖತ್ತಾಗಿದೆ. ಇದು ಎಷ್ಟು ಸ್ಪೇಷಿಯಸ್ ಆಗಿದೆ ಅಂದರೆ ಇಲ್ಲಿ ನೋಡಿ, ಹೀಗೆ ಓಪನ್ ಮಾಡೋದು. ಹೀಗೆ ಕೋಟ್, ಸ್ಯಾರೀಸ್ ಈ ರೀತಿ ಏನು ಬೇಕಾದರೂ ಇಟ್ಕೋಬೋದು. ಆ್ಯಂಡ್ ಒಳಗಡೆ ಲೈಟ್ಸ್ ಕೂಡ ಬರುತ್ತೆ. ಅದೇನು ಪೆಂಡಿಂಗ್ ಇದ್ದಾವೆ, ತುಂಬ ಕೆಲಸ ಪೆಂಡಿಂಗ್ ಇದೆ. ಓಕೆ, ಆ್ಯಂಡ್ ಇಲ್ಲೂ ವಾರ್ಡ್ರೋಬ್. ಇಷ್ಟು. ಇಲ್ಲಿ ದೊಡ್ಡ ಫುಲ್ ಕಂಪ್ಲೀಟ್ ಲಾಂಗ್ ಮಿರರ್ ಬರುತ್ತಂತೆ, ಇನ್ನು ಇನ್ಸ್ಟಾಲ್ ಮಾಡಿಸಿಲ್ಲ. ಆ್ಯಂಡ್ ಪೂರ್ತಿ ಇದೆಲ್ಲ ಕಂಪ್ಲೀಟ್ ಕವರ್ ಇದೆ ನೋಡಿ. ತುಂಬ ಲೆಂತ್ ಇದೆ, ತುಂಬ ಲೆಂತಿ ಹೀಗೆ. ಓಕೆ, ಇದಾದಮೇಲೆ ಇದು ವಾಶ್ರೂಮ್ ಎಂಟ್ರಿ. ಬಟ್ ಇದು ಲಾಕ್ ಮಾಡಿದ್ದಾರೆ, ಯಾರು ಯೂಸ್ ಮಾಡಬಾರ್ದು ಅಂತ. ಈಗ ಗೃಹ ಪ್ರವೇಶಕ್ಕೆ ಯಾರೇ ಬಂದರೂ ಸುಮ್ಮನೆ ಯೂಸ್ ಮಾಡಿಬಿಡ್ತಾರೆ, ಅದಕ್ಕೆ ಅದನ್ನು ಲಾಕ್ ಮಾಡಿದ್ದಾರೆ. ಸೊ ಆ್ಯಂಡ್ ಈ ವಾಶ್ರೂಮ್ ತುಂಬ ಸಖತ್ತಾಗಿದೆ. ಒಂಥರ ಭೂಲ್ ಭುಲಯ್ಯ ಥರ. ಇದೊಂಥರ ಒಳಗಡೆ ಹೋಗಬೇಕು, ಅಲ್ಲೊಂದು ವಾಶ್ ಬೇಸಿನ್ ಇದೆ, ಮತ್ತು ಕ್ರಾಸ್ ಆಗಬೇಕು, ಅಲ್ಲಿ ಕಮೋಡ್ ಇದೆ, ಮತ್ತು ಕ್ರಾಸ್ ಆಗಬೇಕು, ಬಾತ್ರೂಮ್ ಇದೆ. ಸೊ ಆ ರೀತಿ ಇದೆ. ಚಾನ್ಸ್ ಸಿಕ್ಕರೆ ನಾನು ನಿಮಗೆ ವಾಶ್ರೂಮ್ನ ತೋರಿಸ್ತೀನಿ ಸಪ್ರೇಟಾಗಿ. ಆ್ಯಂಡ್ ನೆಕ್ಸ್ಟ್ ಇದು ಮಾಸ್ಟರ್ ಬೆಡ್ರೂಮ್ ಆಯಿತು. ಇಲ್ಲಿಂದ ಹೀಗೆ ಹೊರಗಡೆ ಬಂದರೆ ಇಲ್ಲಿ ಎದುರುಗಡೆನೇ ಅಂಶು ರೂಮ್ ಅಂದರೆ ನಮ್ಮ ಅಣ್ಣನ ಮಗ, ಅವನ ರೂಮ್. ಸೊ ಈ ರೀತಿ ಆ್ಯಕ್ಚುಲಿ ಇಲ್ಲಿ ನಾವಿದ್ದೀವಿ. ಇಲ್ಲಿ ಆಯು ಮಲಗಿದ್ದಾನೆ ಕೆಳಗಡೆ. ನಾನು ಜಾಸ್ತಿ ಜೋರಾಗಿ ಮಾತಾಡೋದಿಲ್ಲ. ಇದು ಸಿಂಪಲ್ ವಾರ್ಡ್ರೋಬ್ ಇದೆ.
ಇದು ವಾಶ್ರೂಮ್, ಆ್ಯಕ್ಚುಲಿ ವಾಕಿಂಗ್ ಕ್ಲೋಸೆಟ್. ಇದಕ್ಕೂ ಕೂಡ ವಾಕಿಂಗ್ ಕ್ಲೋಸೆಟ್ ಬರುತ್ತೆ. ಆ್ಯಂಡ್ ಒಂದು ಪಾಯಿಂಟ್ ಏನು ಅಂದರೆ ಇದು ಪುಲ್-ಔಟ್ ಮಿರರ್. ಆ್ಯಕ್ಚುಲಿ ಇದು ಮಿರರ್ ಬರುತ್ತಂತೆ, ಹಿಂಗೆ ಎಳೆದ್ರೆ ಮಿರರ್ ಬರುತ್ತೆ. ಅದು ಚೆನ್ನಾಗಿದೆ, ಒಂಥರ ಪ್ಲೇಸ್ನ ಚೆನ್ನಾಗಿ ಯುಟಿಲೈಸ್ ಮಾಡಿದ್ದಾರೆ. ಆ್ಯಂಡ್ ಇಲ್ಲಿ ನೋಡಿ, ಇದು ವಾರ್ಡ್ರೋಬ್. ಆ್ಯಂಡ್ ಇದು ಕೂಡ ಮೇಲ್ಗಡೆ ಸ್ಟೋರೇಜ್ ಕೂಡ ತುಂಬ ಹೈಟಲ್ಲಿ ತುಂಬ ಚೆನ್ನಾಗಿದೆ ಹೀಗೆ. ಆ್ಯಂಡ್ ಇದು ವಾಶ್ರೂಮ್ ಬರುತ್ತೆ. ಇದು ವಾಶ್ ಬೇಸಿನ್, ಅದು ಕಮೋಡ್. ಆ್ಯಂಡ್ ಇದು ಜಾಪನೀಸ್ ಸ್ಟೈಲಲ್ಲಿ ನಮ್ಮಣ್ಣ ವಾಶ್ರೂಮ್ನ ಮಾಡಿಸಿದ್ದಾನೆ ಹೀಗೆ. ಅಲ್ಲಿ ಆರಾಮಾಗಿ ಕೂತ್ಕೊಂಡು ಸ್ನಾನ ಮಾಡ್ಬೋದು ನಾವು. ಆ್ಯಂಡ್ ಅಲ್ಲಿ ನಮಗೆ ಎಕ್ಸ್ಟ್ರಾ ನಮ್ಮ ಶಾಂಪು ಎಲ್ಲ ಇಡೋದಕ್ಕೆ ಅವಶ್ಯಕತೆ ಇಲ್ಲ, ಎಕ್ಸ್ಟ್ರಾ ಒಂದು ಶೆಲ್ಫ್ ತೊಗೊಳ್ಳೋದು. ಅಲ್ಲೊಂದಲ್ಲಿ ಇಟ್ಕೊಂಡು ಮಾಡಿಸಿದ್ದಾನೆ, ಇಲ್ಲೊಂದು ಮಾಡಿಸಿದ್ದಾನೆ. ಆ್ಯಂಡ್ ಇದು ಲೈಟ್ಸ್ ಇದೆ. ಓಕೆ, ಇದೊಂದು ಆಯಿತು ಬೆಡ್ರೂಮ್. ಇಲ್ಲಿಂದ ಇದೊಂದು ಬಾಲ್ಕನಿ ಬರುತ್ತೆ. ಈ ರೀತಿ ಇದು ಈ ಮನೆಗೆ ದೊಡ್ಡ ಬಾಲ್ಕನಿ ನೋಡಿ, ತುಂಬ ಚೆನ್ನಾಗಿದೆ, ತುಂಬ ಸಖತ್ತಾಗಿದೆ, ದೊಡ್ಡದಾಗಿದೆ. ಆ್ಯಂಡ್ ಇಲ್ಲಿ ನೋಡಿ, ಆ್ಯಂಡ್ ಇದಕ್ಕೂ ಕೂಡ ಸೇಫ್ಟಿ ಡೋರ್ ಇದೆ. ಬಟ್ ಸೇಫ್ಟಿ ಡೋರಿಗೆ ಸ್ಲೈಡಿಂಗ್ ಅಲ್ಲ ಇದು, ಸೇಫ್ಟಿ ಡೋರ್. ಆ್ಯಂಡ್ ಇಲ್ಲಿ ನೋಡಿ, ಇದು ಹೈಟ್ ಮಾಡಿಸಿಯಾನೆ, ಮಕ್ಕಳು ನಿಂತ್ಕೊಂಡ್ರು ಬೀಳಬಾರ್ದು ಅಂತ. ಸೊ ನಮಗೇನೆ ಇದಾಗಲ್ಲ, ನನಗೆ ಇದು ಇಲ್ಲಿವರೆಗೂ ಬರುತ್ತೆ, ಕುತ್ತಿಗೆವರೆಗೂ. ಆ್ಯಂಡ್ ಇಲ್ಲಿಂದ ಬಗ್ಗೆ ಹೀಗೆ ನೋಡಿದ್ರೆ ಇಲ್ಲಿ ಲಾನ್ ಕಾಣುತ್ತೆ. ಅದು ನನ್ನ ಇನ್ನೊಂದು ಬ್ರದರ್ ಮನೆ. ಸೊ ಇದಾಯಿತು ಕಿಡ್ಸ್ ಬೆಡ್ರೂಮ್. ಸೊ ಸೇಮ್ ಸ್ಟೆಪ್ ನಾನು ಮೇಲೆ ಹತ್ಕೊಂಡ್ಬಂದನಲ್ಲ, ಇಲ್ಲಿ ಚಿಕ್ಕ ಹಾಲ್ ಬರುತ್ತೆ. ಆ್ಯಂಡ್ ಇಲ್ಲಿಂದ ನಾವು ಸ್ಟೆಪ್ಸ್ ಹತ್ಕೊಂಡು ಹೋಗಬೇಕು. ಇಲ್ಲಿ ಸೈಡಿಗೆ ಈ ರೀತಿ ಲೈಟ್ಸ್ ಕೂಡ ಇದೆ. ಆ್ಯಂಡ್ ಈಗ ಸ್ಟೆಪ್ಸ್ ನಾವು ಹತ್ಕೊಂಡು ಹೋಗೋಣ. ಇಲ್ಲೂ ಕೂಡ ವೆಂಟಿಲೇಷನ್ ಚೆನ್ನಾಗಿದೆ. ಆ್ಯಂಡ್ ಈ ಸ್ಟೆಪ್ಸ್ ಎಲ್ಲ ಹತ್ಕೊಂಡು ಈ ರೀತಿ ಮೇಲೆ ಬಂದರೆ, ಆ್ಯಕ್ಚುಲಿ ಮನೆ 3 BHK ಮನೆ ಇದು. ಇಲ್ಲಿ ವಾಷಿಂಗ್ ಮಷಿನ್ ಏರಿಯಾ ಪೂರ್ತಿ, ಔಟ್ಲೆಟ್ ಎಲ್ಲ ಇಲ್ಲೇ ಕೊಟ್ಟಿದ್ದಾರೆ. ಆ್ಯಂಡ್ ಇದು ಟೆರೆಸ್ ಹೋಗೋದಕ್ಕೆ. ಇಲ್ಲೂ ಕೂಡ ಸೇಫ್ಟಿ ಡೋರ್ ತುಂಬ ಚೆನ್ನಾಗಿ ಮಾಡಿಸಿದ್ದಾರೆ, ತುಂಬ ಗಟ್ಟಿ, ಹೆವಿ. ಆ್ಯಂಡ್ ಇದು ಸೋಲಾರ್ ಇದೆ. ಇದು ಸ್ಟೋರ್ ರೂಮ್ ಇಲ್ಲಿ ಮಾಡಿಸಿದ್ದಾರೆ ಮೇಲ್ಗಡೆ, ಅದು ಸಿಂಕ್. ಈ ಸ್ಟೋರ್ ರೂಮಲ್ಲಿ ಇನ್ನೂ ಏನೇನೋ ಸಾಮಾನಿದೆ, ಎಲ್ಲ ಕ್ಲೀನ್ ಮಾಡಿಸ್ತಾರೆ ನೋಡಿ. ತುಂಬ ದೊಡ್ಡ ಸ್ಟೋರ್ ರೂಮ್ ಇದೆ, ಏನು ಬೇಕಾದರೂ ಸ್ಟೋರ್ ಮಾಡ್ಕೋಬೋದು ಆರಾಮಾಗಿ. ಆ್ಯಂಡ್ ಇದು ಟೆರೆಸ್. ಇಲ್ಲಿಂದ ವ್ಯೂ ಅಂತೂ ಸಖತ್ತಾಗಿ ಬರುತ್ತೆ. ಇಲ್ಲಿ ನೋಡಿ, ಇಷ್ಟು ಟೆರೆಸ್. ಆ್ಯಂಡ್ ನೋಡಿ, ಅದೆಲ್ಲ ಮೇನ್ ರೋಡ್, ಅದು ಗುಡ್ಡ, ನಮ್ಮ ದುರ್ಗದ ಫ್ಯಾನ್ಸ್. ಸೊ ಇಷ್ಟು ಲೈಟಿಂಗ್ಸ್ ಎಲ್ಲ ಹಾಕಿದ್ದೀವಿ. ನಾನು ರಾತ್ರಿದು ಕೂಡ ತೋರಿಸ್ತೀನಿ ನಿಮಗೆ, ಸಖತ್ತಾಗಿ ಬರುತ್ತೆ. ಇದು ಆ್ಯಂಡ್ ಅದು ನನ್ನ ಸೆಕೆಂಡ್ ಬ್ರದರ್ ಮನೆ. ಅವನದು ಸೇಮ್ ಇದೇ ಪ್ಲ್ಯಾನಿಂಗ್, ಬಟ್ ಸ್ವಲ್ಪ ಒಂದು ಇದಕ್ಕಿಂತ ಇದು ಸ್ವಲ್ಪ ದೊಡ್ಡದು, ಇದು ಅದು ಸ್ವಲ್ಪ ಚಿಕ್ಕದು ಅಷ್ಟೇ. ಸೊ ಇದೆಲ್ಲವೂ ನಮ್ಮ ಅಣ್ಣನೇ ಎಲ್ಲ ಚಾಯ್ಸ್ ಮಾಡಿ, ನಮ್ಮ ಅಣ್ಣ ಅದಕ್ಕೆ ಅವರು ಎಲ್ಲ ಚೂಸ್ ಮಾಡಿ ಸೆಲೆಕ್ಟ್ ಮಾಡಿ, ಈ ಥರದ್ದೇ ಡಿಸೈನ್ ಬೇಕು, ಇದೇ ಮೆಟೀರಿಯಲ್ ಬೇಕು ಅಂತೆಲ್ಲ ಅಂದು, ಅಷ್ಟು ಕೆಲಸ ಇದ್ದರು, ಅಷ್ಟು ಬ್ಯುಸಿ ಇದ್ದರು, ಬಿಸಿಲಲ್ಲಿ ನಿಂತ್ಕೊಂಡು ಕೆಲಸ ಮಾಡಿದ್ದಾರೆ. ನಮ್ಮ ಡ್ಯಾಡಿ ಇದ್ದಾಗ ನಮ್ಮ ಡ್ಯಾಡಿ ಕೂಡ ಈ ಮನೆ ಏನೋ ಹಾಫ್ ಕಂಪ್ಲೀಟ್ ಆಗಿತ್ತು. ಅದು ಸರಿ ಇಲ್ಲ, ತಗ್ಸು ಅಂತ ಹೇಳ್ಬಿಟ್ಟು ಎಲ್ಲ ತೆಗೆಸ್ಬಿಟ್ಟು ಮತ್ತೆ ಕಟ್ಸೋದು, ಆ ರೀತಿ ಎಲ್ಲ ಮಾಡಿದರು. ಡ್ಯಾಡಿ ಇದ್ದಿದ್ದರೆ ತುಂಬ ಅಂದರೆ ತುಂಬ ಖುಷಿ ಪಡ್ತಿದ್ರು. ಅದೊಂದು ಮಿಸ್ ಮಾಡ್ಕೋತಾ ಇದ್ದೀವಿ. ಆ್ಯಂಡ್ ನಾವು ಸಿಂಪಲ್ಲಾಗಿ ಮಾಡ್ತಾಯಿದ್ದೀವಿ ಗೃಹ ಪ್ರವೇಶ, ಅಷ್ಟೊಂದು ಗ್ರ್ಯಾಂಡಾಗೇನು ಮಾಡ್ತಾ ಇಲ್ಲ. ಯಾಕಂದರೆ ಪೂಜಾರಿ ಹೇಳಿದ್ರು ನಮಗೆ, ಆ್ಯಕ್ಚುಲಿ ನಾವು ಗೃಹ ಪ್ರವೇಶ ಮಾಡಬಾರ್ದು ಅಂದ್ಕೊಂಡಿದ್ವಿ. ಪೂಜಾರಿ ಹೇಳಿದ್ರು 3 months ಆದಮೇಲೆ ನಾವು ಮಾಡ್ಕೋಬೋದಂತೆ ಈ ರೀತಿ ಪೂಜೆ ಇವೆಲ್ಲ, ಆಮೇಲೆ ಗೃಹ ಪ್ರವೇಶ ಹೀಗೆ. ಯಾಕಂದರೆ ಅವರಿನ್ನೂ ಇಲ್ಲೇ ನಮ್ಮ ಜೊತೆಲ್ಲ ಇರ್ತಾರೆ, ಅವ್ರು ಅದನ್ನು ನೋಡ್ತಾರೆ, ಖುಷಿ ಪಡ್ತಾರೆ, ಸಮಾಧಾನವಾಗಿ ನೆಮ್ಮದಿಯಾಗಿ ಅವರು ಸ್ವರ್ಗ ಸೇರ್ಕೋತಾರೆ ಅಂತ. 1 ವರ್ಷ ಅವ್ರ ಸ್ವರ್ಗದ ಜರ್ನಿ ಇರುತ್ತಂತೆ. 1 ವರ್ಷ ಆದಮೇಲೆ ಅವ್ರು ಸ್ವರ್ಗದಲ್ಲಿ 12 months ಆದಮೇಲೆ ಸ್ವರ್ಗಕ್ಕೆ ಸೇರ್ಕೋತಾರಂತೆ. ಅದಕ್ಕೋಸ್ಕರ ಮಾಡಬೇಕು, ನೀವು ಮಾಡಿದರೆ ಅವ್ರಿಗೆ ಖುಷಿ ಆಗುತ್ತೆ, ಸಮಾಧಾನ ಆಗುತ್ತೆ, ಶಾಂತಿ ಸಿಗುತ್ತೆ ಅವರಿಗೆ ಅಂತ ಹೇಳಿದ್ರು. ಅದಕ್ಕೋಸ್ಕರ ತುಂಬ ಗ್ರ್ಯಾಂಡಾಗಿ ಮಾಡ್ತಾ ಇಲ್ಲ, ಸಿಂಪಲ್ಲಾಗೆ ಮಾಡ್ತಾ ಇದ್ದೀವಿ. ಆ್ಯಂಡ್ ಜಾಸ್ತಿ ಜನಕ್ಕೂ ಕೂಡ ಕರೆದಿಲ್ಲಂತೆ, ಜಸ್ಟ್ ನಾವು ಫ್ಯಾಮಿಲಿ ಮೆಂಬರ್ಸ್ ಆ್ಯಂಡ್ ಈ ಮನೆ ಅಕ್ಕಪಕ್ಕದವರು. ಆ್ಯಂಡ್
ಕೆಲವು ಫ್ರೆಂಡ್ಸ್ ಅಷ್ಟೇ. ಸೊ ಈಗ ಕೆಳಗಡೆ ಹೋಗ್ತಾ ಇದ್ದೀನಿ. ಸೊ ಇಷ್ಟ ಆಗಿತ್ತು ಫ್ರೆಂಡ್ಸ್ ಇವತ್ತಿನ ಈ ನಮ್ಮ ಅಣ್ಣನ ಅರಮನೆಯ ಹೋಮ್ ಟೂರ್. ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಮತ್ತೆ ನಾನು ನಿಮಗೆ ನೆಕ್ಸ್ಟ್ ಹೊಸ ವೀಡಿಯೋದೊಂದಿಗೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರೂ ಹ್ಯಾಪಿ ಆಗಿರಿ, ಹೆಲ್ದಿ ಆಗಿರಿ, ಬ್ಯೂಟಿಫುಲ್ ಆಗಿರಿ, ನಗ್ತಾ ಇರಿ. ಯಾರಿಗೂ ಏನು ಆಗೋದು ಬೇಡ. ದೇವರು ಎಲ್ಲರನ್ನೂ ಚೆನ್ನಾಗಿಟ್ಟಿರಲಿ. ನಿಮಗೆ ఎక్కువ ಬರ್ತಾ ಇದೆ. ಆ್ಯಂಡ್ ಇನ್ನೊಂದು ವಿಷಯ, ಆ್ಯಕ್ಚುಲಿ ಈ ವಿಡಿಯೋ ನಾನು ಗೃಹ ಪ್ರವೇಶಕ್ಕೆ ಬಂದಾಗ ನಾನು ಶೂಟ್ ಮಾಡ್ತಿರೋದು. ಇದನ್ನು ಯಾವಾಗ ನಾನು ಪೋಸ್ಟ್ ಮಾಡ್ತೀನೋ ಗೊತ್ತಿಲ್ಲ. ಪೋಸ್ಟ್ ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ. ಅಷ್ಟರೊಳಗೆ ನಿಮಗೇನಾದರೂ ಕ್ವಶನ್ಸ್ ಏನೇ ಇದ್ದರೂ ನನಗೆ ಈ ವಿಡಿಯೋದಲ್ಲಿ ಆನ್ಸರ್ ಮಾಡೋಕ್ಕಾಗೋದಿಲ್ಲ. ಸೊ ಇಷ್ಟ ಆಗಿತ್ತು. ಗಾಳಿ ಕೂದಲು ನೋಡಿ. ಓಕೆ, ಇವಾಗ ಆಯು ಏನು ಮಾಡ್ತೀಯಾನೆ ಅಂತ ಕೆಳಗಡೆ ಹೋಗಿ ನೋಡ್ತೀನಿ. ಮತ್ತೆ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಬಾಯ್. ಕಾಫಿ ಇದೆಯಾ ಅಕ್ಕ? ಅಕ್ಕ ಕಾಫಿ ಇದೆಯಾ? ಕೊಡಿ. ವೈನ್ ಹಿಂಗೆಲ್ಲಿ ಕೈಕಿ ನೋಡಕ್ಕ. ಆ ಮಕ್ಕಳು ನೋಡಿ, ಆ ಮಕ್ಕಳು ಮಲ್ಕೊಂಡು ಇನ್ನು ನಾಳೆ ಇರೋದು ಗೃಹ ಪ್ರವೇಶ. ನಾಳೆ ಇರೋದು ಗೃಹ ಪ್ರವೇಶ. ಆದರೆ ಎರಡು ಸುಸ್ತಾ ಇದ್ದಾರೆ. ನಮ್ಮ ಜೀಜಿಗೆ ನಿದ್ದೆ ಆಯಿತು. ಅದೇನು ಸ್ವಲ್ಪ ವಾಕಿಂಗ್ ಹೋಗ್ತಾ ಇದ್ದಾರೆ. ಆ್ಯಂಡ್ ನಮ್ಮ ಮಮ್ಮಿ ಇಲ್ಲಿ ಆಯುಗೆ ಹೊಸ ಬಟ್ಟೆ ತಂದಿದ್ದಾರೆ, ಪಂಚೆ ಆಮೇಲೆ ಸಿಲ್ಕ್ ಶರ್ಟ್. ಅದು ದೊಡ್ಡದಾಗದ ಸೈಜ್ ಅಂತ ಸ್ಟಿಚ್ ಮಾಡ್ತಾ ಚಿಕ್ಕದು ಮಾಡ್ತಾ ಕೂತಿದ್ದಾರೆ. ಕಾಫಿ ಕೇಳಕ್ಕೆ ಬಂದಿದ್ದೀನಿ. ಕಾಫಿ ಇಲ್ಲ ಕಿಚನಲ್ಲ, ಸರಿ. ಅವರಿಗೆ ಏನು ಬೇಕಂತೆ. ಸೊ ನಾನು ಕಾಫಿ ತಗೊಂಡು ಹೋಗ್ತೀನಿ. ಇಲ್ಲಿ ಕಾಫಿ ಇಲ್ಲ. ಅಕ್ಕ ಕಾಫಿ ಇಲ್ಲ. ವೈನಿ ಕಾಫಿ ತಗೊಂಡ್ಬಂದೆ ನನಗೆ ಹೇಳು. ಇಲ್ಲ, ಯಾವ 2 ಬಾಟಲು ಕಾಣಿಸ್ತಿಲ್ಲ ನನಗೆ ಕಾಫಿ. ಇಲ್ಲಿ ನೋಡಿ, ಇದು ನೈಟ್ ವ್ಯೂ ಮನೆದು. ಕೆಳಗಡೆ ಬಂದು ತೋರಿಸ್ತೀನಿ. ತುಂಬ ಗಾಳಿ ಕೂಡ ಬರ್ತಾ ಇದೆ ಅಲ್ಲಿ. ಹಾಲ್ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ. ಅದಕ್ಕೆ ಹೊರಗಡೆ ಹೋಗಿ ನನಗೆ ತೋರ್ಸೋಕ್ಕಾಗ್ತಾ ಇಲ್ಲ. ಇಲ್ಲಿ ನೋಡಿ, ಮಳೆ ಸಿಕ್ಕಾಪಟ್ಟೆ ಬರ್ತಿದೆ, ಗಾಳಿ ಸಿಕ್ಕಾಪಟ್ಟೆ ಇದೆ.